ಕಾರ್ಯಕ್ರಮ ಏನಿಲ್ಲ. ನಮ್ಮ ಕಾರ್ಯಕರ್ತರು ದೇವಸ್ಥಾನಗಳಲ್ಲಿ ಅವರು ಪೂಜೆ ಮಾಡ್ತಾರೆ ಅಷ್ಟೇ, ಮತ್ತೇನು ಬೇರೆ ಕಾರ್ಯಕ್ರಮ ಏನೂ ಇಲ್ಲ. ಪೂಜೆ ಅವ್ರು ಮಾಡ್ತಾರೆ. ಏನು ದೇವರು ಎಲ್ಲರಿಗೂ ಒಂದೇ ಅಲ್ಲ, ನಮಗೂ ಒಂದೇ, ಅವರಿಗೂ ಒಂದು, ಬಿ ಜೆ ಪಿಯರಿಗೂ ಒಂದು ದೇವರು, ಕಾಂಗ್ರೆಸ್ಸಿವ್ರಿಗೊಂದು ದೇವರು ಏನಿಲ್ಲ. ದೇವರು ಎಲ್ಲರಿಗೂ ಒಂದೇ. ನಮಗೂ ರಾಮನ ಇದು ಮಾಡ್ತೀವಿ, ಹನುಮಂತನೂ ಇದು ಮಾಡ್ತೀವಿ, ಅದೆಲ್ಲ ಇದೆ. ಆದರೆ ಅದನ್ನು ವೈಭವೀಕರಣ ಮಾಡೋದು ತಪ್ಪು ಅಷ್ಟೇ ಹೇಳೋದು ನಾನೇನು. ಎಲ್ಲ ದೇವಸ್ಥಾನಕ್ಕೂ ನೀವು ಇದೇ ಥರ ಮಾಡೋದಾದರೆ ಅಡ್ಡಿ ಇಲ್ಲ ಅಲ್ವಾ? ಎಲ್ಲ ದೇವಸ್ಥಾನಕ್ಕೆ, ದೇಶದ ಎಲ್ಲ ದೇವಸ್ಥಾನಕ್ಕೆ ಇದೇ ಥರ ಮಾಡೋದಾದರೆ, ಇದೇ ಥರ ಸ್ವಚ್ಛತೆ ಮಾಡೋದಾಗಿದ್ದರೆ ನೋಡಿ, ಹಿಂದೆ ಮೋದಿಯವರು ಸ್ವಚ್ಛತೆ ಕಾರ್ಯಕ್ರಮ ಹಾಕಿ ಪರಕೆ ಹಿಡಿದ್ರು. ಆವಾಗ ಇಡೀ ದೇಶದಲ್ಲಿ ಅವರು ಬಿ ಜೆ ಪಿಯವರು ಸ್ವಚ್ಛತೆ ಮಾಡೋಕ್ಕೆ ಹಿಡಿದ್ರು. ಆನಂತರ ಅದು ಬಿದ್ದೋಯ್ತು. ಈಗ ಮೋದಿಜಿಯವ್ರ ದೇವಸ್ಥಾನ ಇದು ಮಾಡೋಕ್ಕೆ ಹೋದರೆ ಇವರು ಈ ದೇವಸ್ಥಾನ ಕ್ಲೀನ್ ಮಾಡೋಕ್ಕೆ ಹಚ್ಚಾರೆ. ಹಾಗಾದ್ರೆ ಮೋದಿಜಿಯವರು ಹೇಳಿದ್ರೆ ಮಾತ್ರ ಮಾಡೋದು, ಇವರು ಅಲ್ಲಿವರೆಗೂ ಮಾಡಲ್ಲ ಬಿ ಜೆ ಪಿಯವರು. ಅಲ್ಲಿ ಅರ್ಥ ಆಯ್ತಲ್ಲ, ಮೋದಿಜಿಯವರು ಹೇಳಿದ್ದು ಮಾತ್ರ ಕೇಳೋದು. ದೇಶದಲ್ಲಿ ಇವತ್ತು ಅವರಿಗೆ ಒಬ್ಬ ನಾಯಕ ಮೋದಿಜಿ ಬಿಟ್ಟರೆ ಬೇರೆ ಏನು ಕಾಣ್ತಾ ಇಲ್ಲ. ನಾನು ಹೇಳೋದು, ನಿಮ್ಮ ಸ್ವಚ್ಛತೆಗೆ ಇದ್ದರೆ ಪ್ರತಿ ವರ್ಷ ಮಾಡಿ, ಪ್ರತಿ ತಿಂಗಳ ಮಾಡಿ. ನೀವು ಅಷ್ಟು ಹಿಂದುತ್ವವನ್ನು ಹೇಳೋರು, ಮೋದಿಜಿಯವರು ಹೇಳಿದಾಗ ಮಾತ್ರ ಇವಾಗ ಮಾಡ್ತಾ ಇದ್ದೀರಲ್ಲ, ಇಷ್ಟು ವರ್ಷ ಯಾಕೆ ನೀವು ದೇವಸ್ಥಾನಗಳನ್ನು ಕ್ಲೀನ್ ಮಾಡಲಿಲ್ಲ? ಹಾಗೆ ದೇವಸ್ಥಾನಗಳನ್ನು ಪ್ರತಿಯೊಬ್ಬ ಇದರಲ್ಲೂ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಲೆಕ್ಕ. ಮೋದಿಜಿಯವರು ಹೇಳಿದಾಗ ಮಾತ್ರ ಸ್ವಚ್ಛ ಭಾರತ ಅಂತ ಪರಕೆ ಹಿಡಿದ್ರಿ, ಆನಂತರ ಪರಕೆ ಎಲ್ಲೂ ಕಾಣಲಿಲ್ಲ. ಈಗ ಮತ್ತೆ ದೇವಸ್ಥಾನಗಳನ್ನು ಮೋದಿಜಿ ಮಾಡಿದರು, ಮೋದಿಜಿಯವ್ರ ಹತ್ರ ನೀವು ಮಾಡೋಕತ್ತಿದ್ರಿ. ಅಂದರೆ ಮೋದಿಜಿಯವರು ನೀವು ಹೇಳಿದ್ರೆ ಮಾತ್ರ, ಮೋದಿಜಿಯವರು ಊಟ ಮಾಡಿ ಅಂದರೆ ಅವ್ರು ಊಟ ಮಾಡ್ತಾರೆ, ಮೋದಿಜಿಯವರು ಊಟ ಬಿಟ್ಟಿದ್ದೀನಿ ನಾವು ಮಾಡಲ್ಲ ಅಂದರೆ ಅವ್ರು ಊಟ ಮಾಡಲ್ಲ ಅಂತ ಕಾಣ್ತದೆ. ಅಷ್ಟಾಗ್ಬೋದೇನು? ಆದರೆ ರಾಮ ಎಲ್ಲರಿಗೂ ಒಂದೇ, ಅದರಲ್ಲೇನಿಲ್ಲ. ನಾವು ಹಿಂದುತ್ವ ಇದರಲ್ಲಿ ಎರಡು ಮಾತಿಲ್ಲ. ಹಿಂದೂಗಳಿಗೆ ಎಲ್ಲರಿಗೂ ದೇವರೇ, ನಮಗೆ ಎಲ್ಲ ದೇವರು, ರಾಮನ ದೇವರೇ, ಎಲ್ಲರೂ ನಮಗೆ ದೇವರೇ. ಆದರೆ ಪೂಜೆ ಪುರಸ್ಕಾರ ಅವ್ರೇನು ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತೀವಪ್ಪ, ಹಾಗೇನಿಲ್ಲ ಅಲ್ವಾ? ನಮಗೆ ಹೋಗೋಕ್ಕಾಗಲ್ಲ, ಇಲ್ಲಿಂದಲೇ ಕೈ ಮುಗಿತೀವಿ. ಸಮಯ ಸಿಕ್ತಾಗ ಯಾವಾಗಾರು ಇದ್ದರೆ ಹೋಗ್ಬೇಕಾದ್ರೆ ಭೇಟಿ ಮಾಡಿ ಬರ್ತೀವಿ, ದೇವ್ರ ದರ್ಶನ ಮಾಡಿ ಬರ್ತೀವಪ್ಪ. ಇಲ್ಲಿಂದ ಕೈ ಮುಗಿಯೋಕೆ ಬೇಡ ಅಂತ ಈಗ ಒಂದೊಂದು ಸರಿ ಈಗ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಲ್ಲಪ್ಪ, ಧರ್ಮಸ್ಥಳ ಮಂಜುನಾಥ ಅಂತ ಹಿಂಗೆ ಕೈ ಮುಗಿಯಲ್ವೇ, ಹಂಗೆಪ್ಪ ಆ ಥರ. ನೀವು ಯಾವಾಗ ಅಯೋಧ್ಯೆಗೆ ಹೋಗ್ತೀರಿ ಸರ್? ಯಾವಾಗಾರು ಫ್ರೀ ಇದ್ದಾಗ ಹೋಗೋದು ನೋಡೋಣ. ಈಗ ನಾನು ಈಗ ಶಬರಿಮಲೆಗೆ ಇನ್ನೂ ಹೋಗೋಕ್ಕಾಗಿಲ್ಲ ಇಲ್ಲಿವರೆಗೆ. ನನಗೆ ಶಬರಿಮಲೆಗೆ ಹೋಗ್ಬೇಕಂತ ನೋಡ್ತಾ ಇದ್ದೀನಿ, ಶಬರಿಮಲೆಗೆ ಹೋಗೋಕ್ಕಾಗಿಲ್ಲ ಇಲ್ಲಿವರೆಗೆ. ಹಾಗೆ ಅಯೋಧ್ಯೆಗೆ ಈಗ ಹೊಸದಾಗಿ ಆಗ್ತಾಯಿದೆ. ನೆಕ್ಸ್ಟು ದೇವರು ಯಾವಾಗ ಕಳಿಸ್ಬಿಟ್ಟು ಆವಾಗ ಹೋಗ್ತೀವಪ್ಪ. ಹಾಗೇನು ಹೋಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲಲ್ಲ. ನಮ್ಮ ಹಿಂದೂ ದೇವಸ್ಥಾನ ಎಲ್ಲೇ ಇದ್ದರೂ ಯಾವತ್ತಿದ್ರೂ ನಾವು ನೋಡಾರೆ, ಅದನ್ನೇನಿಲ್ಲ ಅಲ್ವಾ? ತಿರುಪತಿ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ದೇವಸ್ಥಾನವೂ ಸಹ ನಾವು ಭೇಟಿ ಮಾಡ್ತೀವಿ ಅಲ್ವಾ? ಆ ಕಡೆ ಹೋದಾಗ, ಆ ಒಂದು ರಾಜ್ಯಕ್ಕೆ ಹೋದಾಗ, ಉತ್ತರ ಪ್ರದೇಶ ಕಡೆ ಹೋದಾಗ ನಾವು ಅಲ್ಲಿ ಭೇಟಿ ಮಾಡ್ತೀವಿ. ಯಾವಾಗ ಮಧುರಾ ಭೇಟಿ ಮಾಡ್ತೀವಿ, ಇನ್ನೊಂದು ಕಾಶಿನೂ ಭೇಟಿ ಮಾಡ್ತೀವಿ, ಹೋಗ್ತೀವಿ, ಎಲ್ಲ ಇರ್ತಾವಲ್ಲ, ಅವೆಲ್ಲ ಸಹಜ. ಆದರೆ ಅದನ್ನು ರಾಜಕಾರಣ ಮಾಡಬಾರ್ದು.